ನಮಸ್ತೆ ಎಲ್ಲರಿಗೂ. ಇವತ್ತಿನ ತರಗತಿ ಅಲಂಕಾರ. ಏನೇ ಅಲಂಕಾರ ಅಂದರೆ ಹೌದಲ್ವಾ? ಒಂದು ನಾವೆಲ್ಲರೂ ಚಂದ ಕಾಣಲಿಕ್ಕೋಸ್ಕರ ಅಲಂಕಾರವನ್ನು ಮಾಡ್ಕೊಳ್ತೀವಿ. ಹಾಗೆ ಕವಿ ಪದ್ಯ ತುಂಬ ಚಂದ ಕೇಳಿಸ್ಬೇಕು, ಓದುಗರಿಗೆ ಅದು ಮನ ಮುಟ್ಟೋ ರೀತಿ ಇರಬೇಕು ಅಂತೇಳಿ ಕೆಲವೊಂದು ಜೋಡಣೆಗಳನ್ನು ಮಾಡ್ಕೊಳ್ತಾನೆ, ಕೆಲವೊಂದು ಅಕ್ಷರಗಳನ್ನು ಬದಲಾವಣೆಗಳನ್ನು ಮಾಡ್ಕೊಳ್ತಾನೆ, ಅಥವಾ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನು ಸೇರಿಸ್ತಾ ಹೋಗ್ತಾನೆ. ಆ ಪದ್ಯವನ್ನು ತುಂಬ ಚಂದವಾಗಿ ಕೇಳಿಸೋ ಹಾಗೆ ಮಾಡುವಂತಹ ಪದಗಳನ್ನು ಸೇರಿಸುವಂತಹ ಪದ್ಧತಿಗೆ ನಾವೇನಂತ ಕರ್ಕೊಳ್ತೀವಿ? ಅಲಂಕಾರ ಅಂತ ಕರ್ಕೊಳ್ತೀವಿ. ಅಂದರೆ ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ನಾವು ಶಬ್ದ ಅಲಂಕಾರ ಅಥವಾ ಶಬ್ದ ಅಲಂಕಾರ ಅಂದ್ಕೊಳ್ತೀವಿ. ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಅರ್ಥ ಅಲಂಕಾರ ಅಂತ ಅನ್ಕೊಂತೀವಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅಲಂಕಾರ ಅಂದರೆ ಶಬ್ದ ಮತ್ತು ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ನಾವು ಅಲಂಕಾರ ಅಂತ ಕರ್ಕೊಳ್ತೀವಿ. ಅಲಂಕಾರದಲ್ಲಿ ಶಬ್ದ ಅಲಂಕಾರವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅದರಲ್ಲಿ 3 ವಿಧಗಳು ಬರ್ತವೆ: ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಅನುಪ್ರಾಸ ಅದರಲ್ಲಿ ಮತ್ತೆ 2 ವಿಧಗಳು ಬರ್ತವೆ: ನೃತ್ಯಾನುಪ್ರಾಸ, ಚೇಕಾನುಪ್ರಾಸ. 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪದೇ ಪದೇ ಬಂದರೆ ಅದನ್ನು ನೃತ್ಯಾನುಪ್ರಾಸ ಅಂತ ಕರ್ಕೊಳ್ತೀವಿ. ನೋಡ್ರಿ, ಇಲ್ಲಿ ಳ ಳ, ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಕವಿ ನೋಡ್ರಿ ಇಲ್ಲಿ ಳ ಅನ್ನೋ ಅಕ್ಷರವನ್ನು ಎಷ್ಟು ಚಂದವಾಗಿ ಜೋಡಿಸಿದ್ದಾನೆ. ನಮಗೆ ಇದೇನಪ್ಪ ಳ ಅನ್ನೋ ಅನಿಸದೇ ಇಲ್ಲ. ಆ ಎಳೆಗಿಳೆಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು, ಎಷ್ಟು ಚಂದ ಕೇಳಿಸುತ್ತಲ್ವಾ? ಈ ರೀತಿ ಇದನ್ನ ನೃತ್ಯಾನುಪ್ರಾಸ ಅಂತ ಕರ್ಕೊಳ್ತೀವಿ. ಮುಂದಿನದು ಚೇಕಾನುಪ್ರಾಸ. ಅಂದ್ರೆ 2 ವ್ಯಂಜನಗಳು ಪುನರಾವರ್ತಿತವಾದರೆ ಅದನ್ನು ನಾವು ಚೇಕಾನುಪ್ರಾಸ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಅಂದರೆ 2 ವ್ಯಂಜನಗಳು ಒಟ್ಟಿಗೆ ಬಂದು ಅದು ಪ್ರಾಸ ಆದರೆ ಅದನ್ನು ಚೇಕಾನುಪ್ರಾಸ ಅಂತ ಕರ್ಕೊಳ್ತೀವಿ. ಇನ್ನು ಮುಂದಿನದು ಯಮಕ. 3 ಅಥವಾ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಭಾಗವಾಗಲಿ ಬಂದರೆ ಅದನ್ನು ಯಮಕ ಅಲಂಕಾರ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡ್ರಿ, ಅಮಲ್ಗಳ್ ನಯ ವಿಕ್ರಮ ಗುಣ, ದಮಲ್ಗಳ್ ನೃಪಶಾಸ್ತ್ರ, ಪರಿಣಿತವರಂ ಸಮರದೊಳ್ ಅಗ್ರ ಶೌರ್ಯಂ, ಸಮರಸ ಸಂಪನ್ನನಾದವನು ದಾರನಪ್ಪನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಅಮಲ್ಗಳ್ ಮ ಳ ಳ, ಮ ಳ ಳ, ಗಾವತ್ತು ಹಾಗೆ ಬಂದಿದೆ. ಇಲ್ಲಿ ಸಮರ ಅಂದ್ರೆ 2-3ಕ್ಕಿಂತ ಹೆಚ್ಚು ವ್ಯಂಜನಗಳು ಪುನಃ ಬಂದ್ರೆ ಅದನ್ನ ಯಮಕ ಅಲಂಕಾರ ಅಂತ ಕರ್ಕೊಳ್ತೀವಿ. ಇನ್ನು ಶಬ್ದ ಅಲಂಕಾರದಲ್ಲಿ ಕೊನೆಯದು ಚಿತ್ರಕವಿತ್ವ. ಇಲ್ಲಿ ಅಕ್ಷರಗಳನ್ನ ಪದಗಳನ್ನ ಕವಿಗಳು ತಮ್ಮ ಕುಶಲತೆಯಿಂದ ಆರಿಸಿ ಜೋಡಿಸಿ ಕಾವ್ಯದಲ್ಲಿ ಉಂಟು ಮಾಡುವ ಶಬ್ದ ವೈಚಿತ್ರ್ಯಕ್ಕೆ ನಾವೇನಂತ ಕರ್ಕೊಳ್ತೀವಿ? ಚಿತ್ರಕವಿತ್ವ ಅಂತ ಕರ್ಕೊಳ್ತೀವಿ. ಅಂದ್ರೆ ಕವಿಯ ಚಿತ್ರ ಹೇಗಿದೆ, ಅವನ ಕಲ್ಪನೆ ಹೇಗಿದೆಯೋ ಹಾಗೆ ಅವನು ಮಾಡ್ಕೊಂಡಿರ್ತಾನೆ. ನೋಡ್ರಿ, ಇಲ್ಲಿ ನಂದನ ನಂದನ ನಿನ್ನೋ ನಂದನ ಮೈ ಮುಂದೆ ನಿಂದು ದೆನೆಂದೆ ಮುದದಿ. ಇಲ್ಲಿ ನೋಡ್ರಿ, ಎಷ್ಟು ಚಂದ ಕೇಳಿಸುತ್ತೆ ಇದು. ನಂದನ 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 ಮೈ ಮುಂದೆ, ಈ ರೀತಿ ಕೆಲವು ಶಬ್ದಗಳನ್ನು ಅವನ ಚಮತ್ಕಾರದಿಂದ ಜೋಡಿಸ್ಬಿಟ್ಟು ಒಂದು ಪದ್ಯವನ್ನ ಬರೀತಾನೆ. ಅದಕ್ಕೆ ನಾವು ಚಿತ್ರಕವಿತ್ವ ಅಂತ ಕರ್ಕೊಳ್ತೀವಿ. ಇವಿಷ್ಟು ಆ ಪ್ರಾಸಕ್ಕೂ ಕೂಡ ಅನ್ವಯಿಸುತ್ತೆ. ನಾವು ಪ್ರಾಸ ತರಗತಿಯಲ್ಲಿ ಹೇಳಿದ್ದೆ, ಇನ್ನು 3 ಪ್ರಾಸಗಳಿದಾವೆ, ಅದನ್ನ ಶಬ್ದ ಅಲಂಕಾರದಲ್ಲಿ ನಾವು ತಿಳಿಸ್ಕೊಡ್ತೀವಿ ಅಂತ. ಇವೆ ಅದು ಯಾವ್ಯಾವು? ಚಿತ್ರಕವಿತ್ವ, ಯಮಕ, ಅನುಪ್ರಾಸ. ಅನುಪ್ರಾಸದಲ್ಲಿ ಮತ್ತೆ ನಾವು ಚೇಕಾನುಪ್ರಾಸ ಮತ್ತೆ ನೃತ್ಯಾನುಪ್ರಾಸವನ್ನ ಕಾಣ್ತೀವಿ. ಇವಿಷ್ಟನ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಇವಾಗ ಎಳೆಗಿಳೆಗಳ ಬಳಗಗಳು ನಳನಳಿಸಿ ಬೆಳೆದು ಕಳವೆಯ ಎಳೆಯ
ಕಾಳಿಗೆ ಎಳಸಿ ಬಂದವು ಇದು ಯಾವ ಪ್ರಾಸಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಕೊಡ್ಬೋದು. ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಅನುಪ್ರಾಸ, ವೃತ್ಯಾನುಪ್ರಾಸ ಅಂತನಾರು ಕೊಡ್ಬೋದು, ಚೇಕಾನುಪ್ರಾಸ ಅಂತನಾರ ಕೊಡ್ಬೋದು. ಇದಕ್ಕೆ ಉದಾಹರಣೆ, ಇದಕ್ಕೆ ನಿಜವಾದ ಆನ್ಸರು ವೃತ್ಯಾನುಪ್ರಾಸ ಅಂತ ಆಗುತ್ತೆ. ಅನುಪ್ರಾಸ ಅಂತಂದ್ರೆ ಎಲ್ಲಾ ವ್ಯಂಜನಗಳು 2, 3, 4 ಬಾರಿ ಬಂದ್ರೆ ಅದು ಅನುಪ್ರಾಸ ಅಂತ ಆಗುತ್ತೆ. ಮತ್ತೆ ಅದರೊಳಗೆ ವಿಧಗಳು ಬಂದಾಗ ಮಾತ್ರ ಅದು ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ಆಗಿ ಬರುತ್ತೆ. ಇಲ್ಲಿ ನೋಡ್ರಿ, ಇದು ನೆಕ್ಸ್ಟ್ ಚೇಕಾನುಪ್ರಾಸ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಇದು ಚೇಕಾನುಪ್ರಾಸಕ್ಕೆ ಉದಾಹರಣೆಯಾಗಿದೆ. ಹಿಂಗಾರು ಕೊಡ್ಬೋದು. ಚೇಕಾನುಪ್ರಾಸಕ್ಕೆ ಉದಾಹರಣೆ ಪದಗಳಿವು, ಮಾಡಿ ಮಾಡಿ, ನೀಡಿ, ಈ ರೀತಿ ಕೆಲವು ಆಪ್ಷನ್ಸ್ನ ಕೊಡ್ಬೋದು. ಇದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಕೇಳ್ತಾರೆ. ನಿಮಗೆ ಒಂದು ಪದ್ಯವನ್ನು ಕೊಟ್ಟು ಇದು ಯಾವ ಪ್ರಾಸಕ್ಕೆ ಉದಾಹರಣೆ ಆಗಿದೆ ಅಂತನಾರ ಕೇಳ್ಬೋದು, ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತನಾರ ಕೇಳ್ಬೋದು. ಕೇಳಿದ್ರೆ ನೀವು ಆರಾಮಾಗಿ ಬರಿಬೋದು. ವೃತ್ಯಾನುಪ್ರಾಸ ಅಂದ್ರೆ ಒಂದೇ ವ್ಯಂಜನ ಪದೇ 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 ಪದ್ಯದಲ್ಲಿ ಬರ್ತಾ ಇರೋದು. ಚೇಕಾನುಪ್ರಾಸ ಅಂದ್ರೆ 2 ವ್ಯಂಜನಗಳು ಪದೇ ಪದೇ ಬರೋದು. ಯಮಕ ಅಂತಂದ್ರೆ 3 ಮತ್ತೆ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಬರೋದು. ಚಿತ್ರಕವಿತ್ವ ಅಂತಂದ್ರೆ ಒಂದೇ ಪದಗಳನ್ನ ಕವಿ ತನ್ನ ಚಮತ್ಕಾರದಿಂದ ಜೋಡಿಸಿ ಬರೆದಿರ್ತಕ್ಕಂತಹ ಪದಗಳನ್ನ ಚಿತ್ರಕವಿತ್ವ ಅಂತ ಕರ್ಕೊಳ್ತೀವಿ. ಮುಂದಿನ ತರಗತಿಯಲ್ಲಿ ನಾವು ಅರ್ಥ ಅಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.